ಇಲ್ಲವಾ? ಕೆಲ್ಸದವ್ರನ್ನ ಕರೀಲಾ? ಅವರು ಇಲ್ಲ ಅನ್ಸೈತೆ, ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಇರ್ಲಿ ಬಿಡವ. ಇರಿ. ನನ್ನಿಂದ ನಿನ್ಗೆ ತೊಂದರೆ ಆಯ್ತವ, ಕ್ಷಮಿಸವ್ವ. ಪರವಾಗಿಲ್ಲ, ಇನ್ಮೇಲಿಂದ ಯಾರೂ ಇಲ್ಲ ಅಂದ್ರೆ ನೀವು ನನ್ನ ಕರಿಬೋದು. ಕರೀಮೋ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಮೊದಲೇ ನೀನು ಈ ಮನೆಯಲ್ಲಿರೋ ಎಲ್ಲರ ಮ್ಯಾಕೂ ಕೋಪ ಮಾಡ್ಕೊಂಡಿದ್ಯಾ? ನನ್ನ ಮೇಲೇನೂ ಕೋಪ ಐತೇನೋ ಅಂತ. ನಂಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ. ನಿಮ್ಗೇನಾದರೂ ಬೇಕಿದ್ರೆ ನನಗೆ ಹೇಳಿ. ನನ್ನ ಮ್ಯಾಕೆ ಕೋಪ ಇಲ್ವೇನವ? ದಿಟ್ವಾಗ್ಲು ಈಗ ಸಮಾಧಾನ ಆಯ್ತು. ಹಿಂಗೆ ನಿನ್ಗೆ ಕಂಟಿ ಮೇಲಿರೋ ಕೋಪ ಕಮ್ಮಿ ಆಗೋದ್ರೆ? ಅದಂತೂ ಸಾಧ್ಯನೇ ಇಲ್ಲ ಬಿಡಿ. ನಿಮಗೇನಾದರೂ ಸಹಾಯ ಬೇಕು ಅಂದರೆ ಅದನ್ನ ಮಾಡಕ್ಕೆ ನನಗೇನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಮಗನ ಬಗ್ಗೆ ಮತ್ತು ಅವ್ರ ಅವ್ವನ ಬಗ್ಗೆ ನಂಗೆ ಮಾತಾಡೋಕೆ ಒಂಚೂರು ಇಷ್ಟ ಇಲ್ಲ. ನಿಮ್ಗೆ ಇನ್ನೇನಾದರೂ ಬೇಕಿತ್ತು ಅಂದರೆ ಹೇಳಿ, ನಾನು ಹೊಸವತ್ತಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಆಚೆ ಹೋಗ್ತಿದ್ದೇನವ? ಕೆಲಸ ಹುಡ್ಕಕ್ಕೆ ಹೋಗ್ತಿದ್ದೀನಿ. ನಂಗೆ ಸಿಗ್ಲಿ ಅಂತ ಬೇಡ್ಕೋತೀರಾ? ಸರಿ, ನಾ ಹೊರಡ್ತೀನಿ. ಸರಿ. ಓ, ಹೊಸವತ್ತಿಗೆನೆ ಬಂದರು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮಾವಯ್ಯ ನೀರು ತಗೊಳಕ್ಕೆ ಹೋಗಿ ಬಿದ್ದೋದ್ರು. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಒಂದು, ನೀವೇ ಈ ಮನೆಯಾಗ ಬಂದು ನಮ್ಮ ಜೊತೆ ಆಗಿರಿ. ಇಲ್ಲ ಅಂದ್ರೆ ನೀವಿಬ್ರು ಬ್ಯಾರೆ ಮನೆ ಮಾಡ್ಕೊಂಡು ಒಟ್ಟಿಗಿರಿ. ಆ ನಂಜವ ಬೇಡ. ಅವ್ವ ಮಗನ ಬೇರೆ ಮಾಡಿ ನಿಮ್ಮ ಮಗಳು ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇರ್ತಾಳೆ. ಈಗ ನೀನಿಲ್ವೇ? ನನ್ನ ಕಂಟಿನ ದೂರ ಮಾಡಿ ಖುಷಿಯಾಗೇ ಇದೆಯಲ್ಲ. ನೋಡಿ ಅಳಿ ಅಂದ್ರೆ ನೀವ್ ಈಗ್ಲೇ ನಿಮ್ ನಿರ್ಧಾರ ತಿಳಿಸ್ಬೇಕು ಅಂತ ಯೋನಿಲ್ಲ. ಟೇಮ್ ತಕೊಳ್ಳಿ, ಯೋಚನೆ ಮಾಡ್ತಿಲ್. ನಾನ್ ಹೇಳ್ಬೇಕು ಅಂತಿದ್ನ ಹೇಳಿ. ಏನಮ್ಮಣ್ಣ ಆರಾಮಾಗಿದ್ದೀರಾ? ಇತ್ತೀಚ್ ಆರಾಮ್ ಕಣಪ್ಪ. ಇಷ್ಟು ದಿನ ನರಕ ಅನ್ಭವಿಸ್ಬಿಟ್ಟಿದ್ದೆ. ಯಾಕೆ ಏನಾಯ್ತು? ಬಂಗಾರಮ್ಮನ ಮಗನು ಅವ್ರ ಹುಡುಗರು ಅವರಲ್ಲ ಎಲ್ಲ ಸೇರಿ ನನ್ನ ಗದ್ದೆನ ಜಪ್ತಿ ಮಾಡ್ಕೊಬಿಟ್ಟಿದ್ರು. ಉಗ್ಯಕ್ಕೂ ಆಗದೆ ನುಂಗಕ್ಕೂ ಆಗದೆ ಒದ್ದಾಡ್ಬಿಟ್ಟೆ. ಮತ್ತೆ ನೀ ಕೇಳಿ ಬಿಡ್ಸ್ಕೊಳಕ್ ಆಗ್ತಿರ್ಲಿಲ್ವಾ? ಅಷ್ಟೇಯ, ನನ್ನ ಕತೆ ಮುಗಿಸ್ಬಿಡ್ತಾರೆ. ಇಷ್ಟ ಇಲ್ಲದೆ ಹೋದ್ರು ಕಂಟಿ ಅಣ್ಣ ಅಂದ್ಕೊಂಡು ಮಾತಾಡ್ಕೊಂಡಿದ್ದೆ. ಕಂಟಿಗೆ ಮದುವೆ ಆದಾಗಿಂದ ಈ ಕಡೆಗೆ ಬತ್ತಿಲ್ಲ. ಅದೇನೋ ಆ ಹುಡುಗಿಗೂ ಕಂಟಿಗೂ ಜಗಳ ಅಂತೆ. ನಮ್ಮಂತವ್ರು ಸಾಪ ತಟ್ಟೆ ಬಿಡ್ತದ. ಹಾಗೆ ಆಯ್ತದೆ. ಹೌದೌದು, ಬಿಡ್ತದ ದೇವ್ರು. ದೇವ್ರು ಅನ್ನೋನೊಬ್ಬ ಅವನೇ. ಯಾಕೆ? ನಿನಗೆ ಕಾನೂನು ಗೊತ್ತು. ಕಾನೂನು ನ್ಯಾಯ ಪಾಲಿಸತ್ತೆ. ಗಂಡ ಹೆಂಡತಿನ ಬೇರೆ ಇಡ್ಬೇಕು ಅಂತ ಯಾವ ಕಾನೂನು ತಾನೇ ಹೇಳುತ್ತೆ? ನೀನೇ ಹೇಳು. ಕಾನೂನು ಓದಿರೋನು ಹೀಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ಸ್ನೇಹ. ಜೀವನಕ್ಕೆ ಅಂತ ಒಂದು ಕಾನೂನು ಪುಸ್ತಕ ಬರೆಯೋದು ತುಂಬಾ ಕಷ್ಟ. ಕಾನೂನು ಬದಲಾಗಲ್ಲ,
ಆದರೆ ಮನಸ್ಸುಗಳು ಬದಲಾಗ್ತವೆ. ನಾನು ನನ್ನ ಕೈಯಾರ ವಸ್ತುನ ಹೊಡೆದೆ, ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆ ಇದೆ. ಆದರೆ ಹೊಸ ಮನಸ್ಸಲ್ಲಿ ನನಗೆ ಯಾವತ್ತೋ ಕ್ಷಮೆ ಸಿಕ್ಕಾಯ್ತು. ಈಗ ನಿಂದು ಕಂಟಿದೆ ತಗೋ, ಪ್ರೀತಿಸಿದ್ರಿ, ಆದ್ರೆ ಇಷ್ಟು ಬೇಗ ಮನಸ್ಸು ಬದಲಾಗೋಯ್ತು. ಈಗ ನಮ್ ಬಗ್ಗೆ ಮಾತು ಯಾಕೆ ಅಣ್ಣಯ್ಯ? ನೀನೇನ್ ಮಾಡ್ತೀಯ ಅಂತ ಹೇಳು. ಅದೇ ಗೊತ್ತಾಗ್ತಿಲ್ಲ. ಜೂರಿ ಈಗ ಹೇಳ್ಬಿಟ್ಟು ಹೋದ್ರೆ ನಾನು ಏನ್ ಮಾಡ್ಲಿ? ಇವ್ರಿಗೆ ನಿಮ್ಮಿಬ್ರನ್ನ ಒಂದ್ ಮಾಡೋ ಯಾವುದೇ ಉದ್ದೇಶ ಇಲ್ಲ. ನನ್ ಮೇಲಿರೋ ಕೋಪಕ್ಕೆ ಹಿಂಗ ಅಂದಿದಾರಷ್ಟೇ. ಇವ್ರಿಗೆ ನಿಜವಾಗ್ಲೂ ನಿಮ್ ಮೇಲೆ ಕಾಳಜಿ ಇದ್ದಿದ್ರೆ ಈ ಕೆಲ್ಸನ ಯಾವತ್ತೂ ಮಾಡಿರ್ತಿದ್ರು. ಇದು ಯಾವ್ದೋ ಹೊಸ ಗೇಮ್ ಪ್ಲಾನ್ ಅಂತ ಅನ್ಸ್ತಿದೆ. ಅಲ್ಲಿ ನೋಡಿದ್ರೆ ಅಮ್ಮ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ದಾರೆ, ಇಲ್ಲಿ ನೋಡಿದ್ರೆ ಇವರು ಅಮ್ಮನೇ ಬಿಟ್ಟು ಬಾ ಅಂತ ಹೇಳ್ತಿದ್ದಾರೆ. ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಸ್ನೇಹ? ಹೊಸದ್ಗೆನ ಸೀದಾ ಕರ್ಕೊಂಡು ಹೋಗಿ ನಿಮ್ ಮನೇಲೆ ಇರ್ತಿದ್ದೆ. ಅಂದ್ರೆ ಈಗ ಕಂಟಿ ಏನ್ ಮಾಡ್ತಿದ್ದನೋ ಹಾಗೆ. ಜೀವನದಾಗ ಮೊದಲನೇ ಗೀತ ಮೈ ಮುರಿದು ಕೆಲಸ ಮಾಡ್ಬೇಕು ಅನಿಸ್ತೈತೆ. ಆದರೆ ಇಲ್ಲಿ ಗಂಟ ಮಾಡಿದ ತಪ್ಪೆಲ್ಲ ಒಟ್ಟಿಗೆ ಸೇರ್ಕೊಂಡು ಈಗ ಶಿಕ್ಷೆ ಕೊಡ್ತದೆ ಕಂಡ್ರಲ್ಲ. ಇಲ್ಲಿ ಗಂಟ ಯಾರು ತಾವನು ಕೆಲಸ ಕೊಡಿ ಅಂತ ಕೇಳ್ದವನೇ ಅಲ್ಲ. ಆದರೆ ಈಗ ಯಾರು ತಾವು ಕೆಲಸ ಕೇಳಬೇಕೋ ಗೊತ್ತೇ ಆಯ್ತಾ ಇಲ್ಲ. ಅಣ್ಣ, ನೀನು ಮನ್ಸು ಮಾಡಿದ್ರೆ ಎಲ್ಲರೂ ಅವ್ರವ್ರ ವ್ಯಾಪಾರನೇ ಬಿಟ್ಕೊಡ್ತಾರೆ. ನೀನ್ ಯಾಕಣ್ಣ ಕೆಲಸ ಕೇಳಬೇಕು? ತೆಪ್ಪುಕಲ್ಲ, ಒಬ್ಬರು ಕೆಲಸ ಕಿತ್ಕೊಂಡು ನಾವು ದುಡಿಬಾರ್ದು. ನಾನೇ ಸ್ವಂತ ಒಂದು ಗದ್ದೆ ಮಾಡ್ತೀನಿ. ಹಾ ಅಣ್ಣ, ನಿನ್ನ ಹತ್ರ ಸಾಕಷ್ಟು ಜಮೀನು ಉಂಟಲ್ಲ? ಅದು ನಂದಲ್ಲ, ಅವಂದು. ಜಮೀನು, ತೋಟ, ಆಸ್ತಿ, ದುಡ್ಡು ಎಲ್ಲ ಇರ್ಬೋದು, ಆದ್ರೆ ಅದು ಯಾವುದು ನಂದಲ್ಲ. ನಾನು ದುಡ್ದಿದ್ದ ಆಟಯ ನಂದು. ಮತ್ತಿನ್ನೇನ್ ಮಾಡ್ತೀಯ ಅಣ್ಣ? ಶ್ರೀ ನಿಜವಾಗ್ಲೂ ಕೆಲಸ ಹುಡುಕ್ತಿದಾರ? ಗದ್ದೆಲಿ ಉಳ್ಮೆ ಮಾಡ್ತೀನಿ. ಮೆಸ್ತ ನಾನೇನು ಹೇಳಿದ್ನೋ ಅದನ್ನ ದಿಟ್ಟ ಮಾಡ್ತೀನಿ. ನನಗೆ ಅಂತ ಒಂದು ಜಮೀನು ಬೇಕು, ಆದರೆ ಅದನ್ನ ಹೆಂಗೆ ಸಂಪಾದಿಸ್ಕೊಳ್ಳೋದು ಗೊತ್ತಾಯ್ತಲ್ಲ ಕಂಡ್ರಲ್ಲ. ಒಂದ್ ನಿಮಿಷ, ನೀವು ಬಂದು ಮಲ್ಕೋಬಹುದು. ನೀವಿನ್ನು ನಂದು ಓದಾಯ್ತು.
ಸಾರಿ, ನಾನು ನೋಡಲಿಲ್ಲ. ಏ ಪರವಾಗಿಲ್ಲ ಮಿಸು. ಅದು 2 ಪ್ಲೇಟ್ ಇಡ್ಲಿ 3 ಪ್ಲೇಟ್ ಚಿತ್ರಾನ್ನ ಪಾರ್ಸಲ್. ಕಣಪ್ಪ ಕೊಟ್ಟೆ. ಚಿತ್ರಾನ್ನ ಯಾರೋ ಕೇಳಿದ್ರಲ್ಲ. ಅವ್ವ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಣವ. ಅಣ್ಣ, ನಿಮ್ಗೇನ್ ಬೇಕು? 1 ಪ್ಲೇಟ್ ಚಿತ್ರಾನ್ನ ಕೊಡವ. ಸುಮಾ, ನೀನು ಹೋಗವಿ, ನಾನು ನೋಡ್ಕೊತೀನಿ. ಇರವ್ವ, ಜನರು ಕಡಿಮೆ ಆದ್ಮೇಲೆ ನಾನು ಹೋಗ್ತೀನಿ. ಸುಬ್ಬ ಎಷ್ಟಮ್ಮ ಆಯ್ತು ಬಿಲ್ಲು? ಅವ್ವ, 90. ಹೂನಪ್ಪ ಆಗೈತೆ, ಬರ್ ತಗೋ. ಅವ್ವ, ನಾನು ಹೊಡ್ತೀನವ್ವ. ಹೂನವ. ಸುಮಾ, ಇದೇನು ಫಾರ್ಮ್ ಕಾಲೇಜ್ ಹೊಂಟಾ? ಹ್ಞೂ ಕಣ ಪುರ್ಸಿ. ನಾನು ಇವನಲ್ಲ, ನಾನು ಬೆಸ್ಟ್ ನೋಡ್ಕೊತೀನಿ, ನೀನು ಆರಾಮಾಗಿ ಹೋಗ್ಬಾ. ನಮ್ದು ಎಷ್ಟಾಯ್ತವ? ಏನಣ್ಣ ನಿಮ್ದು? ಇಡ್ಲಿ ಕಣ 4 ಪ್ಲೇಟು. ಅವ ಇವ್ರದ್ದು ಎಷ್ಟಾಯ್ತು? 60 ರೂಪಾಯಿ. 60 ರೂಪಾಯಿ ಅಣ್ಣ. ಅಲ್ಲ ಕಣೋ ಪುರ್ಸಿ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತೀಯ? ಹೋಗ್ ಕುತ್ಕ, ತಿಂಡಿ ತಿನ್ನು. ಅವ್ವ, ಅದ್ ಅಮ್ಮಕ್ ಮಾಡಿದ್ರಾಯ್ತು, ಫಸ್ಟ್ ಗಿರಾಕಿಗಳನ್ನ ವಿಚಾರಿಸ್ಕೊಳಮ್ಮ. ಸುಮಾ, ನಿನ್ ಕಾಲೇಜ್ ಹೊಂಟಿದ್ಯಲ್ಲ ಹೊರಡವಿ, ನಾನು ಇವನಲ್ಲ ಮೆಸ್ನ ನಾನು ನೋಡ್ಕಂತೀನಿ. ಸುಮಾ, ನಿನ್ ಕಾಲೇಜ್ ಕೆಲಸ ಏನೈತಿ ಎಲ್ಲ ಮುಗಿಸ್ಕೊಬಿಡು. ಇನ್ ಮ್ಯಾಕಿಂದ ಈ ಪುರ್ಸಿನೇ ಪುಟ್ಟ ಒಂದ್ ರೈಟ್ ಹ್ಯಾಂಡು. ಮುಂಗ್ಸೆ, ನೀನ್ ಅಂತಾವ್ ಹೇಳೋ ವಿಷಯನ ಬೇರೆ ಯಾರ್ತವೋ ಹೇಳಿದ್ರೆ ನನ್ ಮನ್ಸಿಗೆ ಏಟ್ ನೋವು ಹಾಕಿಲ್ಲ ಹೇಳು. ಅಣ್ಣ ನಾನೇನಣ್ಣ ಅಂದೆ? ಒಬ್ಬ ಮನುಷ್ಯ ದಿಢೀರ್ ಅಂತ ಹೆಂಗ್ಲ ಬದಲಾಗೈತದೆ? ಹೊಸಿ ಸಮಯ ಕೊಡ್ಬೇಕಪ್ಪ. ಯಾರು ಬದಲಾಯ್ತವ್ರೆ? ಏನ್ ಸಮಯ? ಅಣ್ಣ ಎಲ್ಲಿದ್ಯಾ? ಬಾರ್ಗೆ ಹೋಗ್ಬಿಟ್ಟೆ ಹೆಂಗೆ? ಲೈ, ನಾನ್ ಟೀ ಕುಡಿದ್ಮ್ಯಾಕೆ ಲೋಟ ಎಲ್ ಮಾಡ್ತೀನಿ ಹೇಳು? ದ್ಯಾವ್ರಣ್ಣ ಗೊತ್ತಿಲ್ಲ ಕಣ. ಎದ್ಮ್ಯಾಕೆ ಆಸ್ಕೆ ಮಾಡಿಸ್ದಿರೋದು ತಪ್ಪೇನ್ಲ? ಹಾ, ತೆಪ್ಪೆಯ ಅದನ್ನ ಹೆಂಗ್ ಹೇಳ್ಬೇಕು ಹೇಳು? ಹೊಸಿ ಶಾಂತವಾಗಿ ಪಿರುತಿಯಿಂದ ಹೇಳಿದ್ರೆ ಕೇಳ್ತೀವಪ್ಪ. ಅಯ್ಯೋ, ಬೆಳಿಗ್ಗೆ ಏನಣ್ಣ ಇದು? ಯಾವ್ದನ್ನ ರಾಜಕಾರಣಿ ಭಾಷಣ ಕೇಳ್ದ ಹೆಂಗೆ? ಸಂಬಂಧ ಇಲ್ದೆ ಮಾತಾಡ್ತಿದ್ಯಲ್ಲಣ್ಣ. ಸಂಬಂಧ ಐತ್ಲಾ, ಎಲ್ಲದಕ್ಕೂ ಸಂಬಂಧ ಐತೆ. ಆದ್ರೆ ನಂಗೂ ಹೊಸಿ ಸಮಯ ಕೊಡಿ, ಕಲ್ತ್ಕತೀನಿ. ಅದ್ ಬಿಟ್ಬಿಟ್ಟು ಹಿಂಗ್ ಕೂಗಾಡಿದ್ರೆ ನಂಗೆ ಬೇಸರ ಆಯ್ತದೆ. ಇಂಥವೇನೋ ಹೇಳಮ್ಮ ಅಂತ ತಯಾರಿ ಮಾಡ್ಕೊ ಬಂದೆ. ಈಗ ನಿಮ್ ಮಕ ನೋಡ್ತಿದ್ರೆ ದಿಗ್ಲಾಯ್ತೈತೆ. ನನ್ ಮಕ ನೋಡಿದ್ರಣ್ಣ? ಹೌದು, ನಾನ್ಯಾಕೆ ನಿಂತಾವ್ ಹೇಳ್ತಾ ಇದೀನಿ? ಸೀದಾ ಇಲ್ಲ ಹೇಳ್ಬೋದಲ್ಲ? ಅಯ್ಯೋ, ಅದ್ನೇ ನಾನ್ ಕೇಳ್ತೀವ್ನಿ, ನಂಗೆ ಯಾಕಣ್ಣ ಹೇಳ್ತಿದ್ಯಾ? ತಿನ್ನು ಕೇಳಿಸ್ಕೊಂಡಿದ್ಯಲ್ಲ, ಮಡಗ್ಲಾ ಫೋನು. ಹಲೋ, ಮೆಸೋ, ನಾನು ನೋಡಿ, ನಿಮ್ ಈ ನಾಟಕ ಮತ್ತೆ ಕ್ಯಾರೆಕ್ಟರ್ ಬದಲಾಯಿಸಿ ಮಾತಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಿಮ್ಮ ದೊರೆಶ್ರೀ ಆಟನ ನೋಡಿ ಯಾಮರಿದ್ ಸಾಕು. ಮೊದಲು ಲೈಫಲ್ಲಿ ಶಿಸ್ತು ಬೆಳೆಸ್ಕೊಳ್ಳಿ, ಆಮೇಲೆ ಉಳ್ದಿದ್ದೆಲ್ಲ. ಹಲೋ, ಏನು ರೆಡಿ? ಸ್ವಲ್ಪನಾರ ಜವಾಬ್ದಾರಿ ಐತಲ್ಲ ನಿಂಗೆ? ಏನ್ ಡ್ಯಾಡಿ, ಮಮ್ಮಿ ನಿನ್ಗೆಲ್ಲ ಡೈಲಾಗ್ ನಾನು ಅಂತವ್ ಹೇಳ್ತಿದ್ಯಾ? ಏನಾಯ್ತು? ಏಯ್, ಅಲ್ಲೋ, ನೀನ್ ಕಾಲೇಜ್ ಸೇರ್ಕೊಳ್ಳಿ ಅಂತ ನಾನು ಕಾಲೇಜ್ನಲ್ಲಿ ಗಂಟೆ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡ್ಬಂದಿದ್ದೀನಿ. ನೀ ಎಲ್ಲ ಮಾಡ್ತಿದ್ಯಾ? ಅಯ್ಯೋ ಡ್ಯಾಡಿ,
ನಾನು ಕೇಳ್ಬಿಡ್ತಾನೆ ನೀನು ಅರ್ಜಿ ತಗೊಬರ್ಬೇಕು. ಅಂದ್ರೆ ನೀನೇನಾರು ತಂದ್ಬಿಟ್ಟಿಲ್ಲ, ಮುಂಚೆನೆ ಹೇಳೋಕ್ ಚೆನ್ನಾಗಿತ್ತು ನಿಂಗೆ. ಟೈಮ್ ಎಷ್ಟಾಯ್ತು ನೋಡು. ನಾನೇನ್ ತಂದಿಲ್ಲ ಡ್ಯಾಡಿ. ಇನ್ಮ್ಯಾಕೆ ನಾನು ಕಾಲೇಜ್ಗೆಲ್ಲ ಒಯ್ಕಿಲ್ಲ. ಏನು ಕಾಲೇಜ್ಗೆ ಹೋಗಕ್ಕಿಲ್ವಾ? ಏಯ್ ಎಲ್ಲ ಇದೆ ನೀನು? ಡ್ಯಾಡಿ ತಿಂಡಿ ಮಾಡ್ದ ನೀನು? ನಾನು ಏನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ರುಚಿ ರುಚಿಯಾಗಿರೋ ಈ ಪುಳಿಯೋಗ್ರೆ, ಊದಳ್ದಂಗಿರೋ ಇಡ್ಲಿ, ಘಮ್ಮಂತಿರೋ ಈ ವಡೆ, ಇದೆಲ್ಲ ತಿನ್ಬೇಕು ಅಂದ್ರೆ ಪುಟವನ್ ಮೆಸ್ಸಿಗೆ ಬಾ, ನಾನಿಲ್ಲ ಇವನಿಗೆ. ಯಾವನ ಬಡಿ ಮಗ ಇಲ್ಲವನ? ಇವ್ಳು ನೋಡಿದ್ರೆ ನೀನ್ ಬರೋದು. ಲೇ ಪುಟ್ಟಕ್ಕ, ನಿನ್ ಒಟ್ಟನಾಗೆ ಗಂಡು ಹುಟ್ಲಿಲ್ಲ ಅಂತ ನನ್ ಮಗನ ನಿನ್ ಮೆಸ್ನಾಗೆ ಕೂಲಿಂಗ್ ಮಾಡ್ಕೊಂಡಿದ್ಯಲ್ಲ. ನಿನ್ ಬುದ್ಧಿಗೆ ಅದ್ಯಾವ್ರು ಒಳ್ಳೇದ್ ಮಾಡ್ತಾನ? ಹಾಳಾಗೋಯ್ತೆ ನೀನು. ಅಯ್ಯೋ ರಾಜವ್ವ, ನಾನೇನು ಹುಚ್ಚೆ ಬಾಯಿ. ಮಮ್ಮಿ ಇದ್ರಾಗ ಅವಂದೇನು ತಪ್ಪಿಲ್ಲ, ನಾನೇ ಇಲ್ಲಿಗೆ ಬಂದಿದ್ದು. ಏನ್ಲಾ ನಾನು ಮಮ್ಮಿ, ಇವಳು ನಿಂಗೆ ಅವ್ವನೆಲ್ಲ? ನೀನೇ ತಾನೇ ಮಮ್ಮಿ ಅಂತ ಕರಿಯಕ್ ಕೇಳ್ಕೊಟ್ಟಿದ್ದು. ಅಯ್ಯೋ 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 ಅಯ್ಯೋ, ನೋಡ್ದೇನೆ ಹೆಂಗ್ ಮಾತಾಡ್ತಾವನೆ ಅಂತ. ಎತ್ತು ಒತ್ತು ಸಾಕಿ ತಾಯಿಗಿಂತ ಇವಳು ಹೆಚ್ಚಾಗೋದ್ಲಿಲ್ಲ ನಿಂಗೆ. ಶಿವನೆ, 2 ವಡೆ ಎಕ್ಸ್ಟ್ರಾ ತಿಂದಿದ್ದು ತಪ್ಪಾಗೋಯ್ತಲ್ಲ. ಆಗ್ಲೇ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕಾಗಿತ್ತು. ಲೇ ಪುಟ್ಟಕ್ಕ, ಇದೇ ಮೊದಲನೇಕಿಂತ ನನ್ ಮಗ ನನ್ ವಿರುದ್ಧ ಮಾತಾಡ್ತಿರೋದು. ನನ್ ಗೊತ್ತು ಕಣೆ, ನಿಂದೆ ತರಬೇತಿ ಇದೆಯಲ್ಲ, ನನ್ ಗೊತ್ತೈತೆ. ಮಮ್ಮಿ ನಾನ್ ಹೇಳ್ತಿದ್ದೀನಿ ತಾನೆ, ಸುಮ್ಕೆ ಮನೆಗೆ ಹೋಗು ಮಮ್ಮಿ, ನಾನು ಆಮ್ಯಾಕ್ ಬರ್ತೀನಿ. ಏ ಗುಚ್ಚ ಬಾಯ್. ನೋಡ್ರಪ್ಪ ನೋಡಿ, ಇವಳ ಮಗಳು ಸಂದಾಗ ಓದ್ಬೇಕು, ನನ್ ಮಗ ಹಾಳಾಗ್ ಹೋಗ್ಬೇಕಂತೆ. ಇವಳ ಮೆಸ್ನಾಗೆ ಮುಸ್ರೆ ತಟ್ಟ ತಳ್ಕೊಂಡಿರ್ಬೇಕಂತೆ. ಪಾಪ ಈ ಪುಟ್ಟ ಹುಡುಗನ್ಗೆ ಹೆಂಗ್ ತಲೆ ತುಂಬೋಳ್ ನೋಡಿ. ಮಮ್ಮಿ ನಾ ಪುಟ್ಟವನ್ ಕೆಲ್ಸಕ್ಕೆ ಇರಿಸ್ಕೊಂಡಿಲ್ಲ, ನಾನೇ ಇಷ್ಟಪಟ್ಟಿಲ್ ಕೆಲ್ಸ ಮಾಡ್ತೀವಿ. ನನ್ಗೆ ಕಾಲೇಜ್ಗೆ ಹೋಗಕ್ ಇಷ್ಟ ಇಲ್ಲ. ಏನ್ಲ ಹೇಳ್ದೆ? ಚೆನ್ನಾಗಿರೋ ಹೇಳಿದೆ. ಹಾ, ಎಲ್ಲ ಒಳ್ಳೇದಾಗತ್ತೆ. ನಿಮ್ ಹುಡುಗನ್ಗೆ ದೊಡ್ಡವ್ರನ್ನ ಕಂಡ್ರೆ ಏನ್ ಭಕ್ತಿ, ಏನ್ ಗೌರವ. ಹಾ, ಚೆನ್ನಾಗಿರೋ. ಜ್ಯೋತಿಷ್ರೆ, ನಾನು ಜಾತಕ ತಗೊಂಡ್ಬಂದ್ಬಿಡ್ತೀನಿ. ಸರಿ. ಸಹನಾ, ಚಿತ್ರ, ಇಬ್ರು ಹೋಗಿ ಜ್ಯೋತಿಷ್ಗೆ ಕುಡಿಯೋದಕ್ಕೆ ನೀರು ತಗೊಂಬನ್ನಿ. ಮಗ ಏನಾದ್ರೂ ಹೇಳಿದ್ನಾ? ನಾನು ಅವನಿಗಿನ್ನ ಜಾಸ್ತಿನೇ ಕೊಡ್ತೀನಿ. ನಾವು ಮೊದಲೇ ಮಾತಾಡ್ಕೊಂಡ ಹಾಗೆ ನೀವು ಕರೆಕ್ಟಾಗಿ ಹೇಳಿ. ಮಗ ನೋಡಿದ್ರೆ ಹಂಗಂತಾನೆ, ಇವಮ್ಮ ನೋಡಿದ್ರೆ ಹಿಂಗಂತಾನೆ. ಯಾರ ಮಾತು ಕೇಳಿ ನಾನು? ನೋಡಿ ಜ್ಯೋತಿಷ್ರೆ, ಚೆನ್ನಾಗಿ ನೋಡ್ಬಿಟ್ಟು ಹೇಳಿ. ಸರಿ.
ಏನ್ ಮಾಡೋದಮ್ಮ, ಇತ್ತೀಚೆಗೆ ಬೆಲೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದಾವೆ. ಹೌದೌದು, ಇತ್ತೀಚೆಗೆ ಬೆಲೆ ಕೇಳಿದ್ರೆ ಭಯನೇ ಆಗ್ಬಿಡುತ್ತೆ. ನನಗೆ ಒಂದೂವರೆಗೆ ಒಂದು ಮೀಟಿಂಗ್ ಇದೆ, ಅಷ್ಟೊಳಗಡೆ ನೋಡ್ಬಿಟ್ಟು ಹೇಳಿ. ಆಗತ್ತೆ. ಚಿತ್ರ, ಇದೇನಿದು? ಪಾಪ ಜ್ಯೋತಿಷಿಗಳಿಗೆ ಒಂದೇ ಲೋಟ ನೀರ್ ತಗೊಂಬಂದಿದ್ಯಾ? ಎರಡು ಲೋಟ ತಗೊಂಬಾ. 2 ಲೋಟ. 2 ಲೋಟ ಆಗ್ಬೋದು. ಬಿಡವ. ಯಾಕವ ಅವ್ರ ಹತ್ರ ಸಾಲ ಮಾಡ್ದೆ? ಸ್ನೇಹ, ಸಾಲ ಮೆಚ್ಚಿದ ಹುಡುಗನ ಜೊತೆಲಿ ಮದುವೆ ಮಾಡ್ಬೇಕಾಯ್ತಲ್ಲ, ಬ್ಯಾರೆ ದಾರಿ ಇರ್ಲಿಲ್ಲ ಕಣವ. ದುಡ್ಡು ಅವ್ರ ತಾವ್ ಇಸ್ಕೋಬೇಕಾಯ್ತು. ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ಕೂ ಮೊದ್ಲು ಯಾಕವ ನಮ್ನ ಕೇಳಲಿಲ್ಲ? ಇಷ್ಟು ದೊಡ್ಡ ಹೊರೆನ ಯಾಕೆ ನಿನ್ ತಲೆ ಮೇಲೆ ಹಾಕೊಂಡು ಒದ್ದಾಡ್ತಿದ್ಯಾ? ಅವತ್ತೇ ಸಹನಾ ಅಕ್ಕ ಈ ವಿಷಯದ ಬಗ್ಗೆ ನಂಗೆ ಹೇಳಿದ್ಲು. ಆಗ ನಾನು ಗಮನ ಕೊಟ್ಟಿರ್ಲಿಲ್ಲ. ನನಗೆ ಈಗ ಅರ್ಥ ಆಗ್ತಿದೆ ನೀನ್ ಎಂತ ಅನಾಹುತ ಮಾಡ್ಕೊಂಡಿದ್ಯಾ ಅಂತ. ಶಾಂತಕ್ಕ, ನೀನ್ ಹೇಳು, ಸಹನಾ ಅಕ್ಕನ ಮದ್ವೆಲಿ ಏನಾಯ್ತು? ಅವ್ವ ಎಷ್ಟ್ ಸಾಲ ಮಾಡಿದಾಳೆ? ನೀನ್ ಅವ್ವನ್ ಮುಖ ನೋಡೋ ಅವಶ್ಯಕತೆ ಇಲ್ಲ. ನಂಗೆ ಬಂಗಾರಮ್ಮ ಅವ್ರ ಹತ್ರ ದುಡ್ಡು ತಗೊಂಡಿರೋ ವಿಷಯ ಗೊತ್ತಾಗಿದೆ. ದಯವಿಟ್ಟು ಒಬ್ರಾದ್ರೂ ಏನ್ ನಡೀತು ಅಂತ ನನಗೆ ಹೇಳಿ. ಸಹನಾನ ಅತ್ತೆ ಮಾವ ದುಡ್ಡು ಕೊಟ್ರೆ ಮದ್ವೆ ನಡೆಯೋದು ಅಂದ್ರು. ಅದಕ್ಕೆ ಪುಟ್ಟಕ್ಕ ದುಡ್ಡು ಇಸ್ಕೊಂಡಿದ್ದು. ಎಷ್ಟಾಗ್ಬೋದು? 15 ಲಕ್ಷ ಅಷ್ಟೇ. ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ. ಅಲ್ಲ, ನೀವು ಕೊಡಿ, ಪರವಾಗಿಲ್ಲ. ನಾನು ಹೇಳ್ತೀನಿ ಅವಳಿಗೆ. ಆ ಉಸ್ರ ಪಟ್ ಮಾತಾಡ್ಬಿಟ್ಟು ತ್ಯಪ್ ಮಾಡ್ಬಿಟ್ಟೇರಿ. ಆದ್ರೆ ಅವಳು ಆಡಿದ ಮಾತಿಗೆ ನನ್ ಸಾನೇನೋ ಮೀರ್ವಾಯ್ತು. ವಾಪ್ದಾಗ ಆಡಿದ ಮಾತಾನೆ ಹೋಗ್ಲಿ ಬಿಡು ಬಂಗಾರ. ಇಲ್ಲ ರೀ, ತ್ಯಪ್ ಮಾಡ್ಬಿಟ್ಟೆ ನಾನು. ಪುಟ್ಟಕ್ಕನ್ ಒಳ್ಳೆತನ ನೋಡಿ ನಾನು ಅವಳು ತವ ಗೆಳ್ತನ ಮಾಡ್ದೆ. ನನ್ ತವ ದುಡ್ಡು ಐತೆ ಅಂತಾನೆ ನಂಟು ಬೆಳೆಸಿದವ್ರ ಮಧ್ಯೆ ಪುಟ್ಟಕ್ಕ ಒಬ್ಳೆಯ ನನ್ನ ಸಂಬಂಧಕ್ಕೆ ಗೌರವ ಕೊಟ್ಟವಳು. ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ನಿಂತವಳು. ಅವಳಿಗೆ ಕಷ್ಟ ಬಂದಾಗ್ಲೂ ನನ್ ತವ ಕಾಸು ಕೇಳೋಕೆ ಹಿಂದೆ ಮುಂದೆ ನೋಡ್ದವಳು. ಆದ್ರೆ ಇವಳಿಗೆ ಹೆಂಗ್ ಗೊತ್ತಾಗ್ಬೇಕು ಅಂತ ಪುಟ್ಟಕ್ಕನ ಮಗಳು ಹಿಂಗ್ ಮಾತಾಡ್ತಾವಳೆ. ನಮ್ಮ ಸಂಬಂಧ ಏನು ಅನ್ನೋದು ಇವಳಿಗೆಲ್ಲ ಅರ್ಥ ಆಗ್ತೈತೆ. ಆದ್ರೂ ಈಗ ಪುಟ್ಟಕ್ಕ ನನ್ನ ಬಗ್ಗೆ ಅದ್ಯೋ ಅನ್ಕತಾಳೋ ಯೋನು. ಅವಳ ಮಗಳ ಮದ್ವೆಗೆ ಅಂತ ಕೊಟ್ಟ ದುಡ್ಡನ್ನ ವಾಪಸ್ ಕೇಳ್ಬೇಕು ಅನ್ನೋ ಯಾವ ಉದ್ದೇಶನೂ ನಂಗಿರ್ಲಿಲ್ಲ ರೀ. ಆ ಇಸಿಯನ್ನ ನಾನು ಯಾರ ತವ ಇರ್ಲಿಲ್ಲ. ಈಗ ಇವಳು ಕೆಟ್ಟ ಬುದ್ಧಿಯಿಂದ ನಾನ್ ಬಾಯ್ ಬಿಡೋಂಗಾಯ್ತು. ಪುಟ್ಟಕ್ಕ ಅರ್ಥ ಮಾಡ್ಕೊತಾಳ ಅಂತ ಅನಿಸ್ತೈತೆ ಬಂಗಾರ. ನೀನ್ ಅವ್ಳ್ತಾವ ಮಾತಾಡ್ ನೋಡು. ಇಲ್ಲ ರೀ, ಇದಕ್ಕೆಲ್ಲ ಕಾರಣ ಇವಳೆಯ. ಇವಳು ಯಾವತ್ತು ನನ್ನ ಮಗನ ಜೀವನದಾಗೆ ಕಾಲ್ ಮಡಗದ್ಲೋ ಅವತ್ತಿನ್ಲೆ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗ್ವಾಯ್ತು. ಅವತ್ತಿಂದಲೇ ನನ್ನ ಮಗನು ನನ್ನ ತವ ಸುಳ್ಳಿಯೊಳಗ್ ಶುರು ಮಾಡ್ದ. ನಮ್ ರಾದಂಗ ಅನ್ಯಾಯ ಆಯ್ತು. ಅವಳೀಗ ಜೀವನ ಕಳ್ಕೊಂಡು ಆಸ್ಪತ್ರೆನಾಗವಳೆ. ಇದಕ್ಕೆಲ್ಲ ಕಾರಣ ಇವಳೆಯ. ಆದ್ರೆ ಇವಳಿಗೆ ಇದ್ಯಾವ್ದ್ರ ಬಗ್ಗೆನೂ ಈಟು ಚಿಂತೆ ಇಲ್ಲ. ಅಂದ್ಮ್ಯಾಕೆ ನಾನು ಯಾಕೆ ಚಿಂತೆ ಮಾಡ್ಬೇಕು?
ಅಲ್ಲ ರೀ, ಪುಟ್ಟಕ್ಕಂಗೆ ನಾನು ಕೊಟ್ಟು ದುಡ್ಡನ್ನ ಇವಳ್ತಾವ ಏಳ್ಬಿಟ್ಟೆ ಅಂತ ನಾನು ಈಟೊಂದು ಬೇಸರ ಮಾಡ್ಕೊತಿದ್ದೀನಲ್ಲ, ಹಂಗೇನೆ ನನಗೆ ಕೊಟ್ಟು ಮಾತನ್ನ ಮುರ್ದಾಕ್ಬಿಟ್ಟೆ ಅಂತ ಆ ಪುಟ್ಟಕ್ಕನು ಯಾವತ್ತಾನ ಬೇಸರ ಮಾಡ್ಕೊಂಡಿರ್ತಾಳೇನ್ರಿ? ಪುಟ್ಟಕ್ಕನು ಇವನ್ ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿಲ್ವಲ್ಲ, ಅಂದಂಗೆ ಇದು ಸರಿ ಹೋದಂಗೆ ಅಲ್ವೇನ್ರಿ? ಯಾಕೆ ಇವಳು ಫೋನ್ ಮಾಡವಳೆ? ಹಲೋ ಅವ್ವ, ನೀನ್ ಬಡ್ಡಿ ಕಟ್ಟಿದ್ ಯಾರ್ ದುಡ್ಡು? ಯಾರ ದುಡ್ಡು ಅಂದ್ರೆ? ಗೋಪಾಲನ್ ಹತ್ರ ದುಡ್ಡು ತಗೊಂಡ್ಯಾ? ನೀನ್ ಇವ್ರಿಗೆ ಬಡ್ಡಿ ಕೊಟ್ಟಿದ್ ಅವನ್ ದುಡ್ಡ ಹೇಳವ? ಸ್ನೇಹ, ಅವತ್ತು ಸಾನುವೆ ಅವ್ವ, ನಾನ್ ಕೇಳಿದಕ್ಕಷ್ಟೇ ಉತ್ತರ ಕೊಡು. ನಿನ್ ಗಂಡನ ಹತ್ರ ದುಡ್ಡು ತಗೊಂಡ್ಯಾ? ಹ್ಞೂ ತಕೊಂಡೆ. ಯಾಕವ್ವ? ನಮ್ಗೆ ಬ್ಯಾರೆ ದಾರಿ ಇರ್ಲಿಲ್ಲ ಕಣ್ ಸ್ನೇಹ, ತಕೊಂಡೆ. ಒಡವೆ ಅಡ ಇಟ್ರಿ ಅಂತ ಶಾಂತಕ್ಕ ಹೇಳಿದ್ಲು. ಒಡವೆ ಅಡ ಇಕ್ಕಕ್ ಹೋಗಿದ್ದೇನೋ ನಿಜ, ಅದ್ರಲ್ಲಿ ಬ್ಯಾರೇನೆ ಕತೆ ಆಗೋಯ್ತು ಕಣವ. ಅದು ಶಾಂತವನು ಗೊತ್ತಿಲ್ಲ. ಇನ್ನ ನೀನ್ ನಂಗೆ ಆಗ್ಲೇ ಯಾಕವ್ವ ಹೇಳಿಲ್ಲ? ಸುಮ್ನೆ ಇವ್ರುಗಳ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀಯ. ಅದು ಸ್ನೇಹ, ಅದು ಯಾವ್ರೇ ಯಾರು ಒಳ್ಳೇದಕ್ಕೋಸ್ಕರ ನನ್ನ ಸಂಕಟನೆಲ್ಲ ಒಳಗೆ ಬಡ್ಕೊಂಡು ಈಸೆನೆಲ್ಲ ಮುಚ್ಚಿಕ್ತೀನೋ, ಅದರಿಂದ ಅವ್ರಿಗೆ ನೋವಾಯ್ತದಲ್ಲ. ನಾನು ಯಾವತ್ತು ಮಾಡಲಿ? ಅಯ್ಯೋ, ಆ ಸಾಲನ ನಾನು ಕೆಲಸ ಮಾಡಿ ತೀರಿಸ್ತೀನಿ. ಹಂಗೆಲ್ಲ ಸುಮ್ಕೆ ಯಾರಿಗೂ ಮಾತು ಕೊಡಬಾರ್ದು. ನಾನಿದ್ನ ಮಾತಾಗ ಒಪ್ಕೊಂಡಿರ್ತಾನೆ. ಎಷ್ಟೇ ಅಡೆತಡೆ ಬಂದ್ರು ನಿಮ್ ಸಾಲನ ನಾನೇ ತೀರಿಸ್ತೀನಿ. ಬೇಕಿದ್ರೆ ಬೇರೆಯವ್ರಿಗೆ ಹೋಗಿ ಕೆಲಸ ಹುಡ್ಕೋತೀನಿ. ನೀವು ಅದನ್ನೆಲ್ಲ ಮಾಡ್ಬೇಕಾಗಿಲ್ಲ ಮಿಸ್ಸು, ನಾನು ನೋಡ್ಕೋತೀನಿ ಒಂದು ಹೇಳೋದೇ ತಾನೆ. ವಾ, ಹಂಗೆ ಇಟ್ಕೊಳಮ್ಮ. ನೀನ್ ಕೆಲ್ಸ ಹುಡ್ಕಿ ಕೆಲ್ಸಕ್ಕೆ ಸೇರ್ಕೊಂಡು ಅದ್ರ ದುಡ್ದು ಆ ದುಡ್ನಾಗೆ ಬಡ್ಡಿ ಕಟ್ಟಕ್ ಆಯ್ತದ? ಕಟ್ಟೆ ಅಂತಲೇ ಇಟ್ಕೊಳಮ್ಮ. ಹಾಸ್ಟ್ಲಿಗೆ ಎಲ್ಲ ಮಾಡ್ತೀಯಾ? ಇವ್ರ ಕೈನಾಗಿದೆಲ್ಲ ತೀರ್ಸಕ್ಕಾಗಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಅಸ್ಲು ಬಡ್ಡಿ ಯೋನು ಬೇಡ ಅಂತ ನಾನು ಹೇಳಿದ್ದು. ನೋಡು, ಇದು ನನ್ನ ಮತ್ತೆ ಪುಟ್ಟಕ್ಕ ನಡುವೆ ಆಗಿರೋ ಒಪ್ಪಂದ. ಇವತ್ತಿಗೂ ನಾನು ಅದೇ ಮಾತ್ ಮೇಲೆ ನಿಲ್ತೀನಿ. ಇದನ್ನ ಇಲ್ಲಿಗೆ ಬಿಟ್ರೆ ಒಳ್ಳೇದು, 7 ಒಳಗೆ.
ನಾನು ನನ್ನ ಮಾತು ಮೇಲೆ ಹೇಳ್ತೀನಿ. ನಿಮ್ಮ ಋಣ ನಮಗ್ ಬೇಡ. ಜೀವನ ಪೂರ್ತಿ ನಿಮ್ಮಿಂದ ದುಡ್ಡು ತಗೊಂಡು ಬದುಕ್ತಿದ್ದೀವಿ ಅನ್ನೋ ಯೋಚನೆ ನರ್ಕ ನಂಗೆ. ಇದಕ್ಕೆ ನೀವೇನು ಹೇಳ್ತೀರಾ? ಇವ್ರು ಹೇಳಿದ್ದೆ ನನ್ನ ಮಾತು ಕೂಡ ಕಣವ. ಇವ್ರಿಗೆ ತಾಳಿ ಕಟ್ಟಿವ್ನಿ. ಒಟ್ಟು ಜೀವನದಾಗ ಏನೇ ಆದ್ರೂ ಅದಕ್ಕೆ ಪಾಲ್ದಾರ ನಾನು. ಇವ್ರ ಕಷ್ಟ ನನ್ನ ಕಷ್ಟ ಇವೆ. ಅದಕ್ಕೆ ಅವ್ರ ಸಾಲ ತೀರ್ಸೋ ಜವಾಬ್ದಾರಿ ನಂದು. ತಿಂಗಳಿಗೆ ಬಡ್ಡಿ ಏಟದ ಹೇಳುವ ಕೊರಂಡ. ಇನ್ಮೇಲೆ ಬಡ್ಡಿ ವಸೂಲಿನ ನಂತವ ಕೇಳು, ನಾನೇ ಕಟ್ತೀನಿ. ನಂಗೇನು ಬ್ಯಾಸರ ಇಲ್ಲ ರೀ. ನಿಮ್ಮ ಬಾಬಂಗೆ ಏನೂ ಆಗೋಕ್ಕಿಲ್ಲ, ಸರಿ ಹೋಯ್ತಾರೆ. ಚಿಕ್ಕ ವಯಸ್ಸಿಂದನೂ ಜಗಳ ಹೊಡಿ ಬಡಿ ಅಂದರೆ ಅವ್ರಿಗೆ ತುಂಬಾ ಭಯ. ಒಂದು ಕಡೆ ಕೋಪ ಇದ್ರೂ ಏನು ಮಾಡೋಕ್ಕಾಗದೆ ಛೇ ಪಾಪ ಬಾವ ಯಾರ ತಂಟೆಗೂ ಹೋಗಲ್ಲ ಅಂಥವ್ರ ಮೇಲೆ ಗಲಾಟೆ ಮಾಡಿದಾರಲ್ಲ. ನಂಗೆ ಯಾಕೋ ಹಂಗೆ ಅನ್ಸಕ್ಕಿಲ್ಲ ರೀ. ಅಂದರೆ ಏನೂ ಮಾಡಿದೆ ಯಾರು ತಾನೇ ಹೊಡಿತಾರೆ? ನೀವೇನು ಸಹ ನಾವು ಈಗ ಮಾತಾಡ್ತಿದ್ದೀರಾ? ನಿಮ್ಮ ಪ್ರಕಾರ ನಮ್ಮ ಭಾವನೆ ಜಗಳ ಆಡ್ಕೊಂಬಂದ್ರು ಅಂತಿದ್ದೀರಾ? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತಮಗೆ ಅಂತ ಕೆಲಸ ಇರೋರು ಯಾರ್ಯಾರ ತಂಟೆಗೆ ಹೋಗೋಕ್ಕಿಲ್ಲ. ಆದರೆ ನಿಮ್ಮ ಭಾವ ಇವನು ಕೆಲಸ ಇಲ್ಲದೆ ಮನೇಲಿ ಹಿಂಗೆ. ಸಹನ್ ಅವ್ರೆ, ಭಾವ ಏನು ಸುಮ್ಮನೆ ಮನೇಲಿ ಕೂತಿಲ್ಲ, ಅವರು ಕೆಲಸ ಹುಡುಕ್ತಾ ಇದ್ದಾರೆ. ನೀವು ಹೀಗೆಲ್ಲ ಮಾತಾಡಬೇಡಿ. ನನ್ನ ಕಷ್ಟ ಟೈಮಲ್ಲಿ ಭಾವ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗಾಗಲೇ 2 ತಿಂಗಳು ಜಾಸ್ತಿ ಆಗೈತೆ. ಹಾಂ, ಮುಂದಿನ ವಾರ. ಕೋದಂಡವ್ರೆ ತಗೊಳ್ಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ತಗೊಳ್ಳಿ. ಇವತ್ತು ಬೆಳಗ್ಗೆನೆ ಬ್ಯಾಂಕ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತು ನಾನೇ ಮೊದಲು ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ಯಾಕೆ ದುಡ್ಡು ತಗೊಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೆನ್ನೆಯಿಂದನೇ ಬಡ್ಡಿ ಸ್ಟಾರ್ಟು ಅಂತ ನಿಮ್ಮ ಅಮ್ಮ ಅವ್ರು ಹೇಳಿದ್ರಲ್ಲ, ನಾನು ಹಿಂದಿನ ತಿಂಗಳದು ಸೇರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಕೂಡಿಟ್ಟಿದ್ದ ದುಡ್ಡು. ಇನ್ಮೇಲಿಂದ ಪ್ರತಿ ತಿಂಗಳು 10ನೇ ತಾರೀಕು ಸರಿಯಾಗಿ ನಿಮಗೆ ಬಡ್ಡಿ ದುಡ್ಡು ಸೇರುತ್ತೆ. ಆದಷ್ಟು ಬೇಗ ಅಸಲು ಕೊಡೋಕ್ಕೂ ಟ್ರೈ ಮಾಡ್ತೀನಿ. ಸರಿಯಾಗಿದೆಯಾ ನೋಡ್ಕೊಳ್ಳಿ. ಸರಿಯಾಗಿದೆ. ಲೆಕ್ಕ ಬರೆದಿಟ್ಕೊಳ್ಳಿ. ದುಡ್ಡು ಬೇಡ ಅಂದ್ರೂ ಸ್ವಾಭಿಮಾನ ಒಪ್ಪಕ್ಕಿಲ್ಲ ಅಂತ ದುಡ್ಡು ಕೊಡ್ತಾರಲ್ಲ, ಇವರೇ ಅಮ್ಮನವ್ರಿಗೆ ತಕ್ಕನ ಸೊಸೆ. ಇಲ್ಲವ, ನಿನ್ಗೇನು ಅನಿಸ್ತೈತೋ ಅದನ್ನೇ ಮಾಡು. ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಹೇಳಿ. ನಮ್ಮ ಕಂಟಿ ಕೆಲಸ ಹುಡುಕ್ತಾವನೆ ಅಂತ ಹುಡುಗರು ಮಾತಾಡ್ತಿದ್ದಿದ್ದು ನನ್ನ ಕಿವಿಗೆ ಬಿತ್ತು. ಈ ವಿಷಯ ನಿನ್ಗೇನಾದ್ರೂ ಗೊತ್ತಾಯ್ತೇನವ? ನನಗೂ ಈ ವಿಷಯ ಗೊತ್ತಾಯ್ತು.
ಅವರು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ಕೊತಿದ್ದಾರೆ. ನಾನೇ ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ಕೊಡ್ಸೋಣ ಅಂತ ಇದ್ದೀನಿ. ಏನ ನಮ್ಮ ಕುಂಟಿಗೆ ಬ್ಯಾಂಕ್ನವರು ಸಾಲ ಕೊಡ್ತಾರ? ಹ್ಞೂ, ಅವ್ರು ಓದಿರೋದು ಕೃಷಿನೇ ಅಲ್ವಾ. ಆ ಸರ್ಟಿಫಿಕೇಟ್ ಆಧಾರದ ಮೇಲೆ ಬ್ಯಾಂಕ್ ಅವ್ರಿಗೆ ಕೃಷಿ ಸಾಲ ಕೊಡುತ್ತೆ. ಅದಕ್ಕೆ ಶ್ರೀ ಅವ್ರಿಗೆ ಆದಷ್ಟು ಬೇಗ ಅಪ್ಲೈ ಮಾಡಕ್ಕೆ ಹೇಳಬೇಕು. ಅಪ್ಪಯ್ಯ, ನೀವು ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು. ನಾನು ಒಂದ್ಸಲ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ಕೊತೀನಿ. ಅಯ್ಯೋ ಅಪ್ಪಯ್ಯ, ಅಣ್ಣ ಓದಿನ ವಿಷಯದಲ್ಲೂ ಸುಳ್ಳು ಹೇಳಿದ್ದಾನೆ. ಅದೇನಾದ್ರೂ ಸ್ನೇಹನ್ ಗೊತ್ತಾದ್ರೆ ಅಷ್ಟೇ. ರಜೆ, ನಾನು ಒಳಗೆ ಬರಕ್ಕಿಲ್ಲ, ನೀನೇ ಹೋಗ್ಬಾ. ಮೊನ್ನೆ ಕುಡಿದ ಮತ್ತಲ್ಲಿ ಏನೋ ಮಾತಾಡಿದ್ದೀನಲ್ಲ, ಮನೆಗೆ ಕರೆದಿರೋದು ಕ್ಯಾಕರ್ ಸೂಗಿಯಕ್ಕೆ ಇರಬೇಕು. ಮನೆ ಕರ್ಸಿ ಉಗಿಯಷ್ಟು ಮುಖ್ಯವಾದವನೇನಲ್ಲ ನೀನು ಬಂಗಾರಮ್ಮನವ್ರಿಗೆ. ಸುಮ್ಕೆ ಬಾ. ಏನು ಹಿಂಗನ್ಬಿಟ್ಟ ರಜೆ? ನಾನು ಅವರು ಬೀಗ್ರಿ ಇವಾಗ, ಗೊತ್ತಾ? ಛೇ, ಪುಟ್ಟವಂತವ ಬಡ್ಡಿ ವಸೂಲಿ ಮಾಡ್ತಾರೋ ವಿಷಯ ಅಪ್ಪಿ ಬಂಗಾರಮ್ಮನ ಕಿವಿಗೇನಾರ ಬಿದ್ಬಿಟ್ಟೈತಾ? ಏ, ನೀನ್ ಹೇಳ್ದಂಗ ಆಗಿದ್ದಿದ್ರೆ ಅವರೇ ಮನೆ ತವ ಬಂದು ಜಗಳ ಮಾಡಿರೋರು. ಬಂಗಾರಮ್ಮ ಫೋನ್ ಮಾಡಿ ನಂತವ ಮಾತಾಡುವಾಗ ಅವ್ರ ದನಿನಾಗೆ ಮೊದಲ ತರ ಗೊತ್ತಿರ್ಲಿಲ್ಲ. ಮೊದ್ಲಾಗಿದ್ರೆ ನನ್ ಚೌತಿಗೆ ಫೋನ್ ಮಾಡಿ ಮನ್ಸಾಗಿರೋದೆಲ್ಲ ಹೇಳಿರೋಳು. ಆದ್ರೆ ಈಗ ಅದಾಗಕ್ಕಿಲ್ವಲ್ಲ. ಆ ಲೆಕ್ಕದಾಗ ನೋಡಿದ್ರೆ ಬಂಗಾರಮ್ಮನ್ಗೆ ನನ್ ಬಿಟ್ರೆ ಬೇರೆ ಯಾರು ಫ್ರೆಂಡ್ಸೇ ಇಲ್ಲ. ನನ್ನಿಂದ ಏನೋ ಕೆಲ್ಸ ಆಗ್ಬೇಕು ಅನ್ಸ್ತೈತೆ, ಅದಕ್ಕೆ ಕರ್ದೋಳೆ. ಕಾಳಿ ಆ ಮಾರಿನ ಬಗ್ಗೆ ಹೇಳ್ದಾಗಿಂದ ನಂಗೆ ಯಾಕೋ ದಿಗ್ಲಾಯ್ತೈತೆ. ಹಂಗೆಲ್ಲ ಏನು ಇರಕ್ಕಿಲ್ಲ. ನಿಂಗೆ ಸುಮ್ಕ ಅವ ಹಿಂಗ್ ಮಾಡ್ತಾ ನಾನು ಅನ್ಕೊಂಡಿರಲಿಲ್ಲಕ್ಕಲ್ಲ. ಆ ಮಾರನ್ನ ಊರೊಳಗೆ ಕಾಲ್ ಮಾಡಬಾರ್ದು ಅಂತ ಓಡಿಸಿದ್ದೆ. ಅವ್ವ ನೋಡಿದ್ರೆ ಮತ್ತೆ ಅವನ್ನ ಮನೆಯೊಳಗೆ ಕರ್ಕೊಂಡೋಳೆ. ಯಾವತ್ತಿದ್ರು ಅವನು ವಿಷಕಕ್ಕ ಆವೇಯ. ಅವನಿಂದ ನಮ್ಗೇನ ತೊಂದರೆ ಬರೋಕ್ಕಿಂತ ಮುಂಚೆ ನಾವೇ ಮಾಡ್ಬೇಕು. ಅದಕ್ಕೆ ಹೊಸ ಟೈಮ್ ಆದ್ರೂ ಐತೆ ಕಣಣ್ಣ. ಆದ್ರೆ ಅತ್ತಿಗೆ ಸರ್ಟಿಫಿಕೇಟ್ ಕೇಳಿದ್ರು ಅಂದಲ್ಲ, ಅದಕ್ಕೇನು ಮಾಡ್ತೀಯಾ? ಹೌದು ಕಂಡ್ರಲ್ಲ, ಅವಳ್ತ ದಿಟ ಹೇಳುವ ಅನ್ಕೊಂಡ್ರೆ ನಾಲ್ಗೆ ಸಿಗಾಕೊಂಡಂಗಾಯ್ತದೆ. ಹೇಳ್ದೆ ಬಿಟ್ಟಿದ್ಕೆ ಇಲ್ಲಿ ತನಕ ಬಂದೈತೆ. ಏನ್ಲ ಮಾಡೋದು? ಅಣ್ಣ, ನೀನೇನು ಮಂಡೆ ವೆಚ್ಚ ಮಾಡಬೇಡ. ಸರ್ಟಿಫಿಕೇಟ್ ಅಲ್ವಾ, ಇನ್ನೊಂದು ಗಂಟೆಯಲ್ಲಿ ರೆಡಿ ಆಗ್ತದೆ. ಅಲ್ಲ ಅಣ್ಣ, ಅದೇ ಕರೆಕ್ಟ್ ಕಣಣ್ಣ. ನಿನ್ನ ಹೆಸರಾಗ ಒಂದು ಸರ್ಟಿಫಿಕೇಟು, ಕಾಲೇಜ್ ಅದು ಇದು ಮಾಡಿಸ್ಬಿಡುಮ್ಮ. ಆ ಬ್ಯಾಂಕ್ ಮ್ಯಾನೇಜರ್ನು ಅಡ್ಜಸ್ಟ್ ಮಾಡ್ಕೊಂಡು ಅತ್ತಿಗೆ ಮುಂದೆ ಏನು ತೊಂದರೆ ಆಗದಿದ್ದಂಗೆ ನೋಡ್ಕೊಳಮ್ಮ. ಏನಂತೆ ಹುಲಿ? ಹೌದೌದು, ಕರೆಕ್ಟು. ಲೈ, ನಾನು ನೋಡ್ತಾ ದಿಟ ಹೇಳಮ್ಮ ಅನ್ಕೊಂಡ್ರೆ ನೀವು ಮತ್ತೆ ಗಾಡಿನ ಹಳ್ಳಕ್ ಬಿಡೋ ಐಡಿಯಾನ ಹೇಳ್ಕೊಡ್ತಿದ್ರಲ್ಲ. ಈಗ ಗಾಡಿ ಆಕ್ಸಿಡೆಂಟ್ ಇಂದ ಬಚಾವಾಗೋದು ಮುಖ್ಯ. ಆಮೇಲೆ ದಿಟ ಹೇಳೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಏ ಹುಲಿ, ಆ ಬ್ಯಾಂಕ್ ಮ್ಯಾನೇಜರ್ ಹೆಸರೇನಿಲ್ಲ? ಸುಬ್ರಹ್ಮಣ್ಯ. ಕ್ವಾರ್ಟರ್ ಸುಬ್ರಹ್ಮಣ್ಯ. ಕೊಟ್ಟೂರು ಸುಬ್ರಹ್ಮಣ್ಯ. ಓ, ಕೊಟ್ಟೂರು. ಇರೋಣ ಅವನಿಗೆ. ಹಲೋ ಸುಬ್ಬಣ್ಣ, ನಾನು ಮುಂಗುಸಿ ಮಾತಾಡ್ತಿರೋದು. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಆಯ್ತಣ್ಣ, ಮಾಡ್ಕೊಡ್ತೀವಿ ಬನ್ನಿ. ಬೋರ್ಡ್ಗಳ ಸುಬ್ಬಣ್ಣ. ಅಣ್ಣ,
ಎಲ್ಲ ಸರಿ ಆಯ್ತದೆ. ನೀನು ಸರ್ಟಿಫಿಕೇಟ್ ತಗೊಂಡೋಗಿ ಎಲ್ಲ ಮುಗಿಸ್ಕೊಂಡು ಬಾ. ಅತ್ತಿಗೆಗೆ ನಿನ್ನ ಮೇಕೆ ಪಿರುತಿ ಇನ್ನೂ ಜಾಸ್ತಿ ಆಯ್ತದೆ. ನಂಜಮ್ಮರ ಓ ಶರಣಪ್ಪನವರು, ಅಲ್ಲ ಮಗಳ ಸಂಬಂಧ ನೋಡಿ ಅಂತ ಹೇಳಿದ್ರೆ ಈ ಪಾರ್ಟಿ ತಡವ ಮಾಡೋದು. ನೀವು ಕಾವೇರಮ್ಮನ ಮಗನಿಗೆ ಸಂಬಂಧ ನೋಡಿದವ್ರಲ್ವೇ? ಭಾರಿ ಕುಳವಿ. ನೀವು ರಮೇಶ್ ನನ್ನ ಮಗಳಿಗೆ ನಾನೇ ಗಂಡು ನೋಡಿದ್ದೆ. ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕುಂತ್ ಕಡಿ. ಪರವಾಗಿಲ್ಲ ನಂಜಮ್ಮನವ್ರ. ನಿಮ್ ಚೀಲದ ಗಾತ್ರ ನೋಡಿದ್ರೆ ಸಾವಿರಾರು ವಾರದ ಫೋಟೋ ತಂದಿದ್ದೀರಾ ಅನ್ಸುತ್ತೆ. ತೋರಿಸಿ ಮತ್ತೆ. ಒಂದು ಇದೇನ್ ಶರಣಪ್ಪ, ವಾರನ್ ಫೋಟೋ ಕೊಡಿ ಅಂದ್ರೆ ನನ್ನ ಮಗಳ ಫೋಟೋ ಜಾತಕನ ವಾಪಸ್ ಕೊಡ್ತಿದ್ದೀರಲ್ಲ, ಯಾಕೆ? ನನಗೆ ನಿಮ್ಮ ಮನೆ ಸವಾಸನೆ ಬೇಡ. ಏನು ಹೇಳ್ತಿದ್ದೆ ಶರಣಪ್ಪ? ನನಗೂ ಹೆಂಡತಿ ಮಕ್ಳು ಅವರೇ ನಾನೇನು ಅವ್ರಿಗೂ ಗಂಡು ಹುಡುಕು ಅಂತ ಹೇಳಿದ್ನ? ಹೊಸಿ ನನ್ನ ಮಾತು ಕೇಳಿ ನಂಜಮ್ಮನವ್ರೆ, ನಿಮ್ಮ ಮಗಳು ದಡ ಸೇರ್ಸಕ್ ಹೋಗಿ ನನ್ನ ಜೀವ ಕಳ್ಕೊಳಕ್ ಆಯ್ತದ? ನಿಮ್ಮನೆಗೆ ಗಂಡು ಹೆಣ್ಣು ತೋರ್ಸಕ್ ಹೋಗಿ ನಮ್ಮ ಪ್ರಾಣ ಕಳ್ಕೊಳಕ್ ನಾವು ರೆಡಿ ಇಲ್ಲ. ಇನ್ ಮುಂದಕ್ಕೆ ನೀವ್ಯಾರ ನಾವ್ಯಾರೋ ಅಲ್ಲ ಇವನ. ಅಲ್ಲ ಒಬ್ರಾರು ಓಸಿ ಅರ್ಥ ಆಗಾದ್ರೂ ಹೇಳಿ ಏನಾಯ್ತು? ಯಾರೋ ನಮ್ಮನೆಗೆ ಫೋನ್ ಮಾಡಿ ಧಮ್ಕಿ ಹಾಕಿದ್ವು ಅಲ್ಲೇ ಮನೆಗೆ ನುಗ್ಗಿ ನಂಜಮ್ಮನ ಮನೆಗೆ ಏನಾದ್ರೂ ಹುಡುಗಿ ತೋರ್ಸಕ್ ಹೋದ್ರೆ ನಿಮ್ ಕತೆ ಆಟೆ ಅಂದ. ಹಂಗನ್ನ ಯಾಕೆ? ಹಂಗೆ ಹೋಯ್ತಾ ನಾವು ಬಂಗಾರಂ ಕಡೆಯವರು ಅಂತ ಹೇಳ್ಬಿಟ್ಟು ಹೋದ. ಈ ವಯ್ಯ ಗಂಡು ತೋರಿಸಿಲ್ಲ, ನೀವೆಲ್ಲ ನಮ್ಮನ್ನೆಲ್ಲ ಕರಿತೀರೋ ಅಂತ ನಾವೆಲ್ಲ ಒಟ್ಟಾಗಿ ಬಂದ್ವಿ. ಹೇಳಿದಾಯ್ತಲ್ಲ, ನಡ್ರಪ್ಪ ಹೋಗೋಣ. ಹಂಗಂದ್ಬಿಟ್ರಿ ಹೆಂಗೆ? ಶರಣಪ್ಪ ಅಯ್ಯ ಬಾಯಿಗೆ ಮಣ್ಣಾಕ ಏನು? ಖಾಲಿ ಕೈಯಲ್ಲೇ ಬಂದಿದ್ದೀರಾ ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ? ಅಣ್ಣ, ಈ ಫೈಲ್ನ ಜೀಪ್ನಾಗೆ ಬಿಟ್ಟು ಬಂದಿದ್ದಿ ತಕ. ಅಣ್ಣ, ಮ್ಯಾನೇಜರ್ ತವ ಎಲ್ಲ ಮಾತಾಡಿವ್ನಿ. ಅದಕ್ಕೆ ತವ ಹುಷಾರು. ಅದಕ್ಕೆ ಬರ್ತೀವಿ ಅಣ್ಣ, ನಾವು ಬರ್ತೀವಿ. ಜೀಪಲ್ಲೇ ಬಿಟ್ಟು ಬಂದಿದ್ರಾ? ಅದಕ್ಕೆ ಯಾಕೆ ಟೆನ್ಷನ್ನು? ಜನ ಏನೇನೋ ಮಾತಾಡ್ಕೋಬೋದು. ಅಷ್ಟೆಲ್ಲ ಆಸ್ತಿ ಇದ್ರು ಈ ಹುಡುಗಂಗೆ ಯಾಕಪ್ಪ ವ್ಯವಸಾಯದ ಕಷ್ಟ ಅಂತ. ಆದರೆ ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಸಾಕಷ್ಟು ಜನ ನನ್ನೂ ಆಡ್ಕೋಬೋದು, ಇವಳೆ ಗಂಡನ ತಲೆ ಕೆಡಿಸಿ ಹೀಗೆಲ್ಲ ಮಾಡಿದಾಳೆ ಅಂತ. ಆದರೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ನೀವು ನಿಮ್ಮ ಅಮ್ಮನ ದುಡ್ಡಲ್ಲೇ ಇರ್ಬೋದಿತ್ತು, ಆದರೆ ಅದನ್ನೆಲ್ಲ ಬಿಟ್ಟು ನಿಯತ್ತಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಸರ್, ಮ್ಯಾನೇಜರ್ ಕರೆಕ್ಟ್ ಇದ್ದಾರೆ. ಬನ್ನಿ ಹೋಗೋಣ. ಇಂಥ ಒಂದು ವಿಷಯ ಹೇಳಬೇಕಿತ್ತು. ಸಾಲ ಎಷ್ಟು ಕೊಡ್ತಾರೆ ಅಂತನಾ? 10 ಎಕರೆಗೆ ದುಡ್ಡು ಸಿಗದೆ ಇದ್ರು 1-2 ಎಕರೆಗಾದ್ರೂ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ, ಬನ್ನಿ. ಬಡ್ಡಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಗೊಳ್ಳೋ ಸಾಲಕ್ಕೆ ಬೇರೆ ಕಡೆಗಿಂತ ಇಲ್ಲೇ ಬಡ್ಡಿ ಕಡಿಮೆ ಇರೋದು. ಇನಿಷಿಯಲಿ ಮೊದಲನೇ ತಿಂಗಳು ಬಡ್ಡಿ ಕಟ್ಟೋದು ಕಷ್ಟ ಆದರೆ 3 ತಿಂಗಳಿಗೆ ಒಂದ್ಸಲ ಕಟ್ಟೋ ಆಪ್ಷನು ಇದೆ ಇವ್ರ ಹತ್ರ. ಆದರೆ ಕರೆಕ್ಟ್ ಡೇಟಿಗೆ ಕಟ್ಟಿದ್ರೆ ಆಯಿತು. ನನಗೋಸ್ಕರ ನೀವು ಇಟ್ಟೆಲ್ಲ ನೀವು ಯಾವಾಗ ಕೆಲಸ ಮಾಡ್ತೀನಿ ಅಂತ ಅಂದ್ರೋ ಆಗಲೇ ನಾನು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು. ಹಾಗಂತ ನಾನು ನಿಮ್ಮನ್ನ ಒಪ್ಪಿದ್ದೀನಿ ಅಂತೆಲ್ಲ ಫೀಲ್ ಮಾಡ್ಕೋಬೇಡಿ.
ನಿಮಗೆ ಒಳ್ಳೇದಾಗ್ಬೇಕಷ್ಟೆ. ಸರಿ ಬನ್ನಿ. ಏನಾಯ್ತು ಶ್ರೇ? ಅದು ಈ ಬ್ಯಾಂಕು ಇದೆಲ್ಲ ನಂಗೆ ಹೊಸ್ದು. ಅವ್ರು ನಿಮ್ನ ಏನು ಪ್ರಶ್ನೆ ಮಾಡಲ್ಲ ಶ್ರೇ. ಎಂತೆಂಥ ಕೆಲಸಗಳೆಲ್ಲ ಯಾರಿಗೂ ಹೆದರ್ದೆ ಮಾಡ್ತೀರಾ? ಲೋನ್ ತಗೊಳಕ್ ಭಯನಾ? ಸುಮ್ಮನೆ ಬನ್ನಿ, ನಂಗೆ ಕೋಪ ಬರ್ಸ್ಬೇಡಿ. ನಿಮ್ತ ಒಂದು ದಿಟ ಹೇಳ್ಬೇಕು. ಏನು? ನಮ್ಮವ್ವ ನಿಮ್ಮಮ್ಮನ ಹತ್ರ ದುಡ್ಡು ತಗೊಂಡಿದ್ದು ನಿಮ್ಗೆ ಮೊದಲೇ ಗೊತ್ತಿತ್ತಾ? ಈಗ ಯಾಕೆ ಆ ವಿಷಯ? ಅದಕ್ಕೆ ನಾವು ಬಡ್ಡಿ ಕಟ್ಟಬೇಕು ಅಂತ ಒಪ್ಕೊಂಡಾಯ್ತಲ್ವಾ? ಆ ವಿಷಯನ ನಿಮ್ಮ ತಲೆಯಿಂದ ತೆಗೆದು ಹಾಕ್ಬಿಡಿ. ಈಗ ನೀವು ದುಡಿಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ಲ, ಅಷ್ಟು ಸಾಕು ನನಗೆ. ಹಾ, ಮತ್ತೆ ಮ್ಯಾನೇಜರ್ ಸರ್ಟಿಫಿಕೇಟ್ ಕೇಳಿದಾಗ ಅವ್ರ ಮುಂದೆ ಹುಡ್ಕೋ ಥರ ಆಗಬಾರ್ದು. ಎಲ್ಲ ರೆಡಿ ಇದೆ ಅಲ್ವಾ? ಇದ್ರಾಗಿರೋ ಸರ್ಟಿಫಿಕೇಟು ನಂದಲ್ಲ ಮಿಸ್ಸು. ಅಂದ್ರೆ ಮತ್ತೇನು ಯಾರ್ದಿದೆಲ್ಲ? ಶ್ರೀಕಂಠೇಶ್ವರ ಸರ್ಕಾರಿ ಕೃಷಿ ಕಾಲೇಜು, ಮಂಡ್ಯ. ನಿಮ್ದೇ ಇದು. ನಾನಿನ್ನೂ ಅದಕ್ಕೆ ಸಹಿ ಹಾಕಿಲ್ಲ ಮಿಸ್ಸು. ನಿಮ್ಗೆ ಸಾಲ ತಗೊಳಕ್ ಇಷ್ಟ ಇಲ್ವಾ ಶ್ರೇ? ನಾವು ಬೇರೆ ಯಾವ್ದಾದ್ರು ಬ್ಯಾಂಕಲ್ಲಿ ಟ್ರೈ ಮಾಡೋಣವಾ? ನಿಜ ಹೇಳ್ಬೇಕು ಅಂದ್ರೆ ಕೃಷಿ ಸಾಲಕ್ಕೆ ಬಡ್ಡಿ ಇಲ್ಲೇ ಕಡಿಮೆ ಇರೋದು ಶ್ರೇ. ಅಲ್ಲ, ಅದಲ್ಲ, ನನಗೆ ಸಹಿ ಹಾಕಕ್ಕೆ ಬರೋಕ್ಕಿಲ್ಲ. ಈಗಲೂ ನನಗೆ ಸತ್ಯ ನಿಂತ ಮುಚ್ಚಿಟ್ರೆ ನನ್ನ ಮ್ಯಾಗ ನನಗೆ ಅಸಹ್ಯ ಆಗೈತದೆ. ನಾನು ನಿಮ್ತ ಸುಳ್ಳು ಹೇಳ್ಬಿಟ್ಟೆ ಮಿಸ್ಸು. ನಂಗೆ ಓದೋಕ್ಕೆ ಬರೋಕ್ಕಿಲ್ಲ. ನಾನು ಸಾಲಾಗೆ ಹೋಗ್ಲಿಲ್ಲ ಮಿಸ್ಸು. ಇದೇ ಮೊದಲನೇ ಕಿತ ಬ್ಯಾಂಕ್ ಒಳಗೆ ಕಾಲ್ ಮಾಡಕ್ತಿರೋದು. ಒಬ್ಬ ವ್ಯಕ್ತಿ ಎಷ್ಟು ಮೋಸ ಮಾಡಕ್ ಸಾಧ್ಯ? ನಿಮ್ಮಷ್ಟ. ನಾನು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬೆಳಿಗ್ಗೆಯಿಂದ ಇಲ್ಲಿ ಇಂಥ ವ್ಯಕ್ತಿನ ನಂಬ್ಕೊಂಡು ಏನೋ ಮಾಡ್ತೀರಾ, ಏನೋ ಸಾಧಿಸ್ತೀರಾ ಅನ್ನೋ ಭ್ರಮೆಲಿದ್ನಲ್ಲ ನಾನು. ಎಲ್ಲ ಆಸೆ ನನ್ನ ಚುನೂರು ಮಾಡ್ಬಿಟ್ರಲ್ಲ. ನಿಮ್ನ ಕ್ಷಮಿಸೋ ಅಂತ ತಪ್ಪು ನಾನು ಮತ್ತೆ ಮಾಡಲ್ಲ. ಬಾಣ ಹೋಗುಮ. ಹೌದಣ್ಣ, ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಯ್ತಂತೆ, ಮ್ಯಾನೇಜರ್ ಹೇಳ್ತಿದ್ದಾರೆ. ಬಾಣ. ಯಾಕೋ ದೇವ್ರನ್ನ ನಾಣೆ ಬರೋಣ ತಿಂದು ತೀಡಿ ಬರೆದು ಹಳೇದನ್ನು ಅಳಿಸೋದನ್ನೇ ಮರ್ತ್ಬಿಟ್ಟವನೇ ಕಂಡ್ರಲ್ಲ. ನಾನು ಮೆಸ್ತಾವ್ ದಿಟ ಹೇಳಿದ್ರೆ ಸಮಸ್ಯೆ ಬಗೆಹರಿತದೆ ಅನ್ಕೊಂಡೆ. ಕೊನೆ ಪಕ್ಷ ಇವನು ದಿಟ ಹೇಳ್ದ ಅಂತ ಅವಳು ಕ್ಷಮಿಸ್ತಾಳೆ ಅನ್ಕೊಂಡೆ. ಆದರೆ ಕಫಾಳಿಗೆ ಬಾರ್ಸೆ ಹೊಂಟೋಗ್ಬಿಟ್ಲು.
ಚಾನೆಲ್ ನೋವಾಯ್ತದೆ ಕಣ್ರಲ್ಲ. ಯಾಕ್ರ ನನ್ನ ಲೈಫ್ ಹಿಂಗಾಗೋಯ್ತು? ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ, ನಾವು ಸೇರೋ ಗಳಿಗೆಯೂ ಕೂಡ ಅವನೇ ಕೊಡುವುದು. ನೀವುಗಳಾದ್ರೂ ಪರವಾಗಿಲ್ಲ, ಆದ್ರೆ ನಾನು ಅಕ್ಷರ ಕಲ್ತ್ರೇನೆ ದೊಡ್ಡ ಮನ್ಸ ಅಂತ ಯಾವನಣ್ಣ ಹೇಳಿದ್ದು? ಹಂಗ ಅನ್ಕೊಂಡೆ ಹಳ್ಳಕ್ ಬಿದ್ದಿದ್ದು. ಈಗ ನೀನು ಹೊಸಿ ಹಿಂಗಲ್ಲ. ಆದ್ರೂ ಅವಳಂಗ್ ಮಾಡಬಾರ್ದಿತ್ತು ಅಲ್ವೇನ್ರಲ್ಲ? ಓಸಿ ಮೆತ್ತಿಗೆ ಹೇಳ್ಬೋದಿತ್ತಪ್ಪ. ನಾನಾಗೆ ದಿಟ ಒಪ್ಕೊಂಡಿದ್ದೀನಿ ತಾನೆ. ಓಸಿ ಕರ್ಣೆ ತೋರಿಸ್ಬೋದಿತ್ತಪ್ಪ. ಕರ್ಣೆ ನನ್ನ ಮಕ ಈ ದೊಡ್ಡ ಸುಳ್ಳನ್ನ ಮುಚ್ಚಿಟ್ಟು ಮದುವೆ ಆಗಿವ್ನಿ. ಅವಳು ಈಟು ಕೋಪ ಮಾಡ್ಕೊಂಡಿ ಅಂದ್ರೆ ಹೆಂಗೆ ಹೇಳು? ಅಣ್ಣ ಶಾಕಲ್ಲಿ ಹೀಗಾದ್ನ ಅಂತ. ಆದ್ರೂ ಈ ದಿನ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೆ. ಮೊದಲೇಕಿತ ದಿಟ ಹೇಳ್ದೆ. ಎದೆಯಾಗಿದ್ದಿದ್ದು ಭಾರ ಇಳ್ದು ತೃಪ್ತಿ ಆಯ್ತು ಕಣ್ರಲ್ಲ. ದಿಟ ಹೇಳಿದ್ರೆ ಇಡೀ ಜಗತ್ನಾಗ ಗೆಲ್ಬೋದು ಅಂತಾರೆ. ಆದ್ರೆ ನಾನು ದಿಟ ಹೇಳಿದ್ಮೇಲೆ ನನ್ನ ಕೋಪ ಮಾಡ್ಕೊಂಡು ಮಿಸ್ ಹೊಂಟೆ ಹೋದಲ್ಲ ಮುಗಿಸಿ. ಅವ್ವ ಇದೇನವ್ವ ಖುಷಿ ಪಡ್ತಿದ್ಯಾ? ಖುಷಿ ಪಡ್ದು ಇನ್ನೇನೇ ಮಾಡ್ಲಿ? ಮಳೆ ಬರ್ತದೆ ಅಂತ ನವಿಲು ಕುಣಿತದೆ, ಹಂಗಂತ ಕಾಡ್ಗೆ ಚತ್ಕೊಂಡಾಗಲು ಕುಣಿಯಕಾಯ್ತದ? ಹಂಗೇನಾರ ರೆಕ್ಕೆ ಬಿತ್ತು ಅಂತ ಇಟ್ಕ ಬೆಂಕಿಯಾಗೆ ಸುಟ್ಟು ಪುರ್ರಂದೈತದೆ. ಹಂಗೆಯ ಈಗ ಬಂಗಾರ ಮುಸ್ತಿನೂ ಹಂಗೆ ಆಗದೆ. ಊರಿಗೆಲ್ಲ ನಾನು ಒಬ್ಳೆ ಪದ್ಮಾವತಿ ಅಂತ ಮರಿತಿದ್ಲಲ್ಲ ಬಂಗಾರಮ್ಮ. ಅವಳ ಬಾಯಿಗೆ ಬೀಗ ಹಾಕಕ್ಕೆ ಸ್ನೇಹ ಮಾಡಿರೋ ಕೆಲಸ ಖುಷಿ ತರಕ್ಕಿಲ್ವ? ನೀನೇ ಹೊಸಿ ಹೇಳು ನೋಡಮ್ಮ. ಆದ್ರೂ ನಿಜವಾದ ಆಟ ಈಗ ಶುರು ಆಗದೆ. ಅಸ್ಲಿ ಆಟನಾ? ಏನದು? ಬಂಗಾರಮ್ಮ ಪಂಚಾಯ್ತಿ ಎಲೆಸನ ಗೆದ್ದು ಮೆರಿಬೇಕು ಅನ್ಕೊಂಡವಳೆ. ಈ ಇಡಿಯವ ಪಾರ್ಟಿ ಆಫೀಸ್ ಕಳಿಸ್ಬಿಟ್ರೆ ಬಂಗಾರಮ್ಮನ ಟಿಕೆಟ್ ಸಿಗಕ್ಕಿಲ್ಲ. ಈ ಹಿರಿಯವ ಯಾರ ಕಳಿಸ್ತಿ? ಅಧ್ಯಕ್ಷರೇ ಇಲ್ಲಿ ನೋಡಿ. ಒಂದು ನಿಮಿಷ ಬಂಗಾರಮ್ಮನವರೇ. ಈ ವಿಡಿಯೋ ನೋಡಿ. ಇದು ನಿಮ್ಮ ಮಗ ಕಂಠಿ ಅಲ್ವಾ? ಅಣ್ಣ ಊರು ತುಂಬ ನಿಮ್ಮ ಈಡಿಯದೇ ಈಸ್ಯ. ನಾನು ಈಡಿಯ ನೋಡಿದೆ, ಸಂದಾಕಿತ್ತು. ಆದರೆ ಹಾಳದ್ದು ಸ್ಪೀಕರ್ ಒಂದು ಚೆನ್ನಾಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಈಡಿಯನ್ ಯಾವ್ದಲ್ಲ? ಅದಕ್ಕೆ ಅಣ್ಣನಿಗೆ ಪಿರುತಿ ಹೇಳ್ಕೊಂಡಿರೋದು ಬ್ಯಾಂಕಲ್ಲಿ. ನಿನಗೂ ಕಳ್ಸಿದೀನಿ ನೋಡು. ಹಂಗೂ ಕಳಿಸ್ತೀಯಾ? ಓದಿದೀನಿ, ಕಲ್ತಿದ್ದೀನಿ, ಅದ್ ಗೊತ್ತು ಇದ್ ಗೊತ್ತು ಅಂತ ಅಷ್ಟೆಲ್ಲ ಕತೆ ಕಟ್ಟಿದ್ರಲ್ಲ.
ನನ್ನ ಮಗ ಹಿಂಗಿರೋದನ್ನ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಕಲ. ಅಲ್ಲ ಕಲ, ಅವಳು ಎಲ್ರು ಮುಂದೆ ಆಟೋನ್ ಮಾತಾಡಿ ನೀನ್ ಮರ್ವಾದೆ ತೆಗಿತಿದ್ರು, ನೀನ್ ಏನು ಮಾತಾಡ್ದಂಗೆ ಯಾಕ್ಲ ಹಂಗ್ ಸುಮ್ಕೆ ನಿಂತ್ಕೊಂಡಿದ್ದೆ? ಅವಳು ನಿನ್ ಜೀವನದಾಗ ಬರಕ್ ಮೊದ್ಲು ನಾವ್ ಸಂದಕ್ಕೆ ಇದ್ವಲ್ಲ ಮಗ. ನಂಗೀಗ ಪಾರ್ಟಿ ಆಫೀಸ್ನವರು ಅವಮಾನ ಮಾಡಿರೋದನ್ನ ಕ್ಷಮಿಸ್ಬಿಡ್ತೀನಿ. ಆದ್ರೆ ನನ್ನ ಮಗ ಹಿಂಗೆಲ್ರು ಮುಂದೆ ತಲೆ ತಗ್ಸ್ ನಿಂತ್ಕೊಳ್ಳೋದನ್ನ ನನ್ ಕೈಲಿ ನೋಡಕ್ಕಾಗಕ್ಕಿಲ್ಲ. ಅದು ಅವಳಿಂದ. ಈಗ ಅವಳ ಮನೆಗ್ ಬಂದಿಲ್ಲ ತಾನೆ, ಹಂಗೆ ಇದ್ ಬಿಡ್ಲಿ ಬಿಡು. ನಾವ್ ಅವಳನ್ನ ಈ ಮನೆ ಕರ್ಸೂ ಇಲ್ಲ ಕಳ್ಸೂ ಇಲ್ಲ. ನಿನ್ ಮರ್ವಾದೆ ತೆಗ್ದವಳು ಈ ಮನೆಗ್ ಬೇಡ ಮಗ.